ಸಖತ್ ವೈರಲ್ ಆಗುತ್ತಿದೆ ವಿರಾಟ್ ಕೊಹ್ಲಿಯ ಆ ಒಂದು ಮಾತು. ಪ್ರಧಾನಿ ಮೋದಿ ಮುಂದೆ ವಿರಾಟ್ ಕೊಹ್ಲಿ ಹೇಳಿದ್ದಾದ್ರೂ ಏನೋ, ವಿರಾಟ್ ಕೊಹ್ಲಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾದ್ರೂ ಯಾರಿಗೆ? ಚರ್ಚೆಗೆ ಗ್ರಾಸವಾಯ್ತಾ ವಿರಾಟ್ ಕೊಹ್ಲಿ ಹೇಳಿಕೆ? ನಮ್ಮಲ್ಲಿ ನಾನೇ ಅನ್ನೋ ಅಹಂಕಾರ ಎಂದೂ ಬರಬಾರದು. ನಾನೇ ನನ್ನಿಂದಲೇ ಅಂತ ಅಂದುಕೊಂಡ್ರೆ ಅದು ಸೋಲಿನ ಸೂಚನೆ. ಮೊದಲು ನಾನು ಎಂಬ ಅಹಂ ಬಿಡಬೇಕು ಎಂದ ಕೊಹ್ಲಿ ಪ್ರಧಾನಿ ಮೋದಿ ಜೊತೆಗಿನ ಸಂವಾದದಲ್ಲಿ ವಿರಾಟ್ ಕೊಹ್ಲಿ ಹೇಳಿಕೆ ನೀಡಿದ್ದಾರೆ. ಚರ್ಚೆಗೆ ಗ್ರಾಸವಾಯ್ತಾ ಮೋದಿ ಮುಂದೆ ವಿರಾಟ್ ಹೇಳಿದ ಮಾತು? ಈಗಾಗಲೇ ಟೀಂ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದು ಭಾರತಕ್ಕೆ ಮರಳಿದ್ದು, ನಿನ್ನೆ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಟ್ಟಿಗೆ ಸಂವಾದ ನಡೆಸಿದ್ರು. ಸಂವಾದದಲ್ಲಿ ಸಖತ್ ವೈರಲ್ ಆಗ್ತಿದೆ ವಿರಾಟ್ ಕೊಹ್ಲಿಯ ಆ ಒಂದು ಮಾತು. ಪ್ರಧಾನಿ ಮೋದಿ ಮುಂದೆ ವಿರಾಟ್ ಕೊಹ್ಲಿ ಹೇಳಿದ್ದಾದ್ರೂ ಏನು ಹಾಗಾದ್ರೆ? ಪರೋಕ್ಷವಾಗಿ ವಿರಾಟ್ ಕೊಹ್ಲಿ ಟಾಂಗ್ ಕೊಟ್ಟಿದ್ದು ಯಾರಿಗೆ? ಚರ್ಚೆಗೆ ಗ್ರಾಸವಾಯ್ತಾ ಹಾಗಾದ್ರೆ ವಿರಾಟ್ ಕೊಹ್ಲಿಯ ಆ ಒಂದು ಹೇಳಿಕೆ? ನಮ್ಮಲ್ಲಿ ನಾನೇ ಅನ್ನೋ ಅಹಂಕಾರ ಇರಬಾರ್ದು ಎನ್ನೋ ಮಾತುಗಳನ್ನಾಡಿದ್ದಾರೆ. ನಾನೇ ನನ್ನಿಂದಲೇ ಅಂತ ಅಂದುಕೊಂಡ್ರೆ ಅದು ಸೋಲಿನ ಸೂಚನೆ ಅಂದಿದ್ದಾರೆ. ಮೊದಲು ನಾನು ಎಂಬ ಅಹಂ ಬಿಡಬೇಕು ಎಂದು ವಿರಾಟ್ ಕೊಹ್ಲಿ ಹೇಳಿಕೆ ನೀಡಿದ್ದಾರೆ. ಪ್ರಧಾನಿ ಮೋದಿ ಜೊತೆಗಿನ ಸಂವಾದದಲ್ಲಿ ಈ ರೀತಿಯಾದಂತಹ ಹೇಳಿಕೆ ನೀಡಿದ್ದು ಚರ್ಚೆಗೆ ಗ್ರಾಸವಾಗಿದೆ. और आपको ये लगता है कि मैं कर दूंगा तो वो कहीं ना कहीं आपका अहंकार ऊपर आ जाता है, तो फिर खेल आपसे दूर चला जाता है. तो वही छोड़ने की जरूरत थी. और आपको ये लगता है कि मैं कर दूंगा तो वो कहीं ना कहीं आपका अहंकार ऊपर आ जाता है, तो फिर खेल आपसे दूर चला जाता है. तो वही छोड़ने की जरूरत थी.